ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ನಾನು ಬೆಳಿಗ್ಗೆ ಬೇಗನೆ 4 ಗಂಟೆಗೇ ಎದ್ದೆ. ನಾನು ಯೂಶ್ವಲಿ ಸನ್ರೈಸ್ಗಿನ ಮುಂಚೆ ಎದ್ದರೆ ನಾನು ಯಾವಾಗಲೂ ಒಂದು 5 ಮಿನಿಟ್ಸ್ ಆದರೂ ಆಚೆ ನಿಂತ್ಕೊತೀನಿ. ಯಾಕಂದರೆ ಮಾರ್ನಿಂಗ್ ವೆದರ್ ತುಂಬಾ ಚೆನ್ನಾಗಿರುತ್ತೆ ಅಂತ. ಸೊ ಆಚೆ ನಿಂತ್ಕೊಂಡು ಸ್ವಲ್ಪ ಹೊತ್ತು ವೆದರ್ ಫೀಲ್ ಮಾಡಿ ಅದಾದಮೇಲೆ ಒಳಗಡೆ ಹೋಗಿ ಸ್ನಾನ ಮಾಡೋಕ್ಕೆ ಅಂತ ನೀರು ಕಾಯಿಸ್ಬೇಕಿತ್ತು. ಸೊ ಹೀಟ್ರ್ ಹಾಕಿದೆ. ನೀರು ಕಾಯೋಷ್ಟರಲ್ಲಿ ಆಚೆ ಕಡೆದೆಲ್ಲ ಗುಡಿಸ್ಕೊಂಡು ರಂಗೋಲಿ ಹಾಕಿ ಸ್ನಾನ ಮಾಡ್ಕೊಂಡು ಬಂದೆ. ಆಮೇಲೆ ಪೂಜೆಗೆ ಕೂತ್ಕೊಂಡೆ. ಸೊ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಎಲ್ಲ ದೇವ್ರನ್ನ ತೊಳೆದು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಪೂಜೆ ಮಾಡಿದೆ. ಸೊ ಪೂಜೆ ಆಗೋಷ್ಟರಲ್ಲಿ ಸೂರ್ಯೋದಯ ಟೈಮ್ ಆಗಿತ್ತು. ಇಲ್ಲಿ ಕೆಳಗಡೆ ನಿಂತ್ಕೊಂಡ್ರೆ ಸೂರ್ಯೋದಯ ಕಾಣಿಸಲ್ಲ ಅಂದ್ಬಿಟ್ಟು ನಾನು ಟೆರೆಸ್ಗೆ ಹೋದೆ. ಆದ್ರೂ ಇವತ್ತು ನನಗೆ ಸೂರ್ಯೋದಯ ಆಗೋದನ್ನು ನೋಡೋಕ್ಕೆ ಆಗಲಿಲ್ಲ. ಯಾಕಂದರೆ ಈ ಬಿಲ್ಡಿಂಗ್ ಅಡ್ಡ ಇತ್ತು, ಹಾಗಾಗಿ ಸೂರ್ಯ ಬಿಲ್ಡಿಂಗಿಂದ ಆಚೆ ಇದ್ದ. ಸೊ ನೋಡೋಕ್ಕಾಗಲಿಲ್ಲ. ನಾನಿವತ್ತು ನಿಮ್ಮ ಜೊತೆ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರುವಂಥ ಒಂದು ವಿಷಯನ ನಿಮ್ಗೆ ಹೇಳಬೇಕು ಅಂತ ಇದ್ದೀನಿ. ಅದೇನೆಂದರೆ, ನಮ್ಮ ಆತ್ಮಸಾಕ್ಷಿಗೆ ನಾವು ಸರಿಯಾಗಿದ್ದೀವಿ, ಸರಿ ದಾರಿಲಿ ಬದುಕ್ತಿದ್ದೀವಿ ಅಂತ ಅನಿಸಿದ್ರೆ ಸಾಕು. ನಾವು ಯಾರಿಗೂ ಹೆದರಬೇಕಾಗಿಲ್ಲ. ನಮ್ಮ ಬಗ್ಗೆ ಜನ ಏನೇ ಮಾತಾಡ್ಕೊಳ್ಳಿ. ಯಾಕಂದರೆ ಅಟ್ ದಿ ಎಂಡ್ ಆಫ್ ದಿ ಡೇ ನಾವು ನಮ್ಮ ಆತ್ಮಸಾಕ್ಷಿಗಾಗಲಿ ಅಥವಾ ನಮ್ಮನ್ನು ಪ್ರೀತಿಸೋರ್ಗಾಗಲಿ ಉತ್ತರ ಕೊಡಬೇಕಿರುತ್ತೆ. ಸೊ ಜನ ನಮ್ಮ ಬಗ್ಗೆ ಏನಂದ್ರೂ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಅವ್ರು ಹಾಗಂದ್ರು ಇವ್ರು ಹೀಗಂದ್ರು ಅಂತ ಹೇಳಿ. ಯಾಕಂದರೆ ನಾವು ಪ್ರೀತಿಸೋರು ಅಥವಾ ನಮ್ಮನ್ನು ಪ್ರೀತಿಸೋರು ನಮ್ಮ ಬಗ್ಗೆ ಏನು ಅನ್ಕೊತಾರೆ, ಅಥವಾ ನನ್ನ ಆತ್ಮಸಾಕ್ಷಿನಿಗೆ ನಾನು ಏನಂತ ಉತ್ತರ ಕೊಡಲಿ ಅನ್ನೋದು ತುಂಬಾ ಮ್ಯಾಟ್ರ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ನೀವು ಎಲ್ಲರೂ ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳಿ. ಆವಾಗ ಸ್ವಲ್ಪ ನೆಮ್ಮದಿಯಿಂದ ಇರಬಹುದು. ಹಾಗೆಯೇ ಇವತ್ತು ಪುರಂದರ ದಾಸರ ಜಯಂತಿ ಆಗಿರೋದ್ರಿಂದ ದಾಸರ ಒಂದು ಕೀರ್ತನೆ ನಂಗೆ ತುಂಬಾ ಇಷ್ಟ ಆಯಿತು. ಅದನ್ನು ನಿಮ್ಮ ಜೊತೆ ಹಂಚ್ಕೋಬೇಕಂತ ಇದ್ದೀನಿ. ಅದೇನೆಂದರೆ, ಸತ್ಯವಂತರಿಗಿದು ಕಾಲವಲ್ಲ, ದುಷ್ಟ ಜನರಿಗೆ ಸುಭಿಕ್ಷ ಕಾಲ. ಹರಿಸ್ಮರಣೆ ಮಾಡುವಂಗೆ ಕ್ಷಯವಾಗುವ ಕಾಲ, ಕರುಣಿ ಪಾತಕಿಗೆ ಬಹು ಸೌಖ್ಯ ಕಾಲ. ಸ್ಥಿರವಾದ ಪವಿತ್ರತೆಯ ಪರರು ನಿಂದಿಪ ಕಾಲ, ದರೆಯು ಜಾರೆಯೊಳ ಕಾಲ. ಧರ್ಮ ಮಾಡುವನಿಗೆ ನಿರ್ಮೂಲವಾಗುವ ಕಾಲ, ಪರಮ ಪಾಪಿಗಳಿಗೆ ಸುಭೀಕ್ಷ ಕಾಲ. ನಿರ್ಮಲಾತ್ಮಕ ಶ್ರೀ ಪುರಂದರ ವಿಠಲನ ಮರ್ಮದೊಳು ಭಜಿಸಲು ಅರಿಯದ ಕಾಲವಯ್ಯ. ನೋಡಿ, ಪುರಂದರ ದಾಸರು ಕಲಿಯುಗದ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕನ್ನಿಸ್ತು. ಸೊ ಹಾಗಾಗಿ ಶೇರ್ ಮಾಡಿದೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.